ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಸರ್ ಈಗ ಸರ್ ಈ ಹಿಂದೆನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು. ಬಹಳಷ್ಟು ಜನ ಆರೋಪ ಮಾಡಿದಾಗ ಇವನ್ ಅಖಿಲೇಶ್ ಯಾದವ್ ಅವರು ಈ ವಿಚಾರದಲ್ಲಿ ಮಾತಾಡಿದಾಗ ರಾಮನ ಹೆಸರಿಗೆ ಕಳಂಕ ತರ್ತಾ ಇದ್ದೀರಿ ಅಂತಂದ್ರು. ಈಗ ಯಾರ್ಯಾರು ಸಿಕ್ಕಿ ಬಿದ್ದಿದ್ದಾರೆ ನೋಡಿ, ಅವ್ನು ಯಾರು, ಅವ್ನು ಲವಕುಶ್ ಶರ್ಮಾ ಅಂತ ಗೊಬ್ಬರದಲ್ಲಿ 10 ಲಕ್ಷ ಇಟ್ಟಿದ್ನಂತೆ. ನೋಡಿ, ಗೊಬ್ಬರ ಇಟ್ಟು ಸಗಣಿ ಗೊಬ್ಬರ ಇರ್ತದಲ್ಲ ಸರ್, ಅದರಲ್ಲಿ ಪ್ಲಾಸ್ಟಿಕ್ ಕವರಲ್ಲಿ ದುಡ್ಡು ಇಟ್ಬಿಟ್ಟು ಆ ಗೊಬ್ಬರದೊಳಗೆ ಇಟ್ಟಿದ್ನಂತೆ. ಸೊ ಈ ರೀತಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಲೂಟಿ ಹೊಡಿತಾ ಇದ್ದಾರೆ ಅಂತ ಪದೇ ಪದೇ ರಿಪೋರ್ಟ್ಗಳಿದ್ರೂ ಕೂಡ ಯಾವುದೇ ರೀತಿಯಂಥ ಸಣ್ಣ ಇಂಟೆಲಿಜೆನ್ಸ್ ಮಾಹಿತಿ ಕೂಡ ಯು ಪಿ ಗೌರ್ನಮೆಂಟಿಗೆ ಹೋಗಿಲ್ಲ. ಅಲ್ಲಿ ಯಾರೋ ಫ್ರಿಜ್ಜಲ್ಲಿ ದನದ ಮಾಂಸ ಇಟ್ಕೊಳ್ತಾರೆ ಅಂತ ಅಲ್ಲಿ ರೇಡ್ ಮಾಡ್ತಾರೆ, ಇಲ್ಲಿ ಯಾರೋ ಏನೋ ಮಾಡಿದ್ರಂತ ಬುಲ್ಡೋಸ್ ಹತ್ತಿಸ್ತಾರೆ. ಇಂತಹ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಇಷ್ಟು ದೊಡ್ಡ ಕಳ್ಳತನ ನಡೀತಾ ಇದೆ, ಇಂತಹ ದೊಡ್ಡ ಭ್ರಷ್ಟಾಚಾರ ನಡೀತಾ ಇದೆ, ಅಲ್ಲಿರುವಂಥ ಟ್ರಸ್ಟಿ ಮೆಂಬರ್ಸ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಒಂದು ಸಣ್ಣ ಮಾಹಿತಿನೂ ಯು ಪಿ ಗೌರ್ನಮೆಂಟ್ಗೆ ಹೋಗೇ ಇಲ್ಲ ಅಂತಂದರೆ ಅಲ್ಲಿ ಡೆಫಿನೆಟ್ಲಿ ಇಂಟೆಲಿಜೆನ್ಸ್ ಫೇಲಿಯರ್ ಆಗಿದೆ ಅಂತ ನನಗನ್ಸುತ್ತೆ ಸರ್. ಸರಿ ಇದೆ ಮೇಡಮ್. ಅಂದ್ರೆ ಈಗ ನೀವು ಹೇಳಿದ ಹಾಗೆ ನೋಡಿ, ಮುಖ್ಯವಾಗಿ ಇಷ್ಟು ಒಂದು ದೊಡ್ಡ ಪ್ರಮಾಣದ ದೇವಸ್ಥಾನ ಮತ್ತು ಟ್ರಸ್ಟ್ ಅಲ್ಲಿ ಈ ರೀತಿಯ ಅವ್ಯವಹಾರ ನಡೆದಿರುವಂತದ್ದು, ನಾವು ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತೇವೆ. ಭಕ್ತರಾಗಿ ನಾವು ಇದಕ್ಕೆ ಸೂಕ್ತ ತನಿಖೆ ಆಗ್ಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು. ರಾಮನು ಸಹ, ರಾಮನ ಒಂದು ದೇವಸ್ಥಾನದಲ್ಲಿ ಈ ರೀತಿಯ ಕಾರ್ಯ ಮಾಡಿರೋರಿಗೂ ಸಹ ಶಿಕ್ಷೆ ಕೊಡ್ಲಿಕ್ಕೆ ಇದ್ದಾನೆ, ಅದರ ಬಗ್ಗೆ ನಮಗೆ ನಂಬಿಕೆ ಇದೆ. ಆದ್ರೆ ಇದ್ರಲ್ಲಿ ನಾವು ಒಂದು ಹೇಳೋದೇನು ಅಂತ ಹೇಳಿದ್ರೆ, ಈಗ ಭ್ರಷ್ಟಾಚಾರ ಅನ್ನುವಂಥದ್ದು ಎಲ್ಲಾ ಕ್ಷೇತ್ರದಲ್ಲೂ ಇದೆ, ಎಲ್ಲಾ ಕ್ಷೇತ್ರದಲ್ಲೂ ಭ್ರಷ್ಟಾಚಾರ ಬಂದ್ ಹೋಗಿದೆ. ಇವತ್ತು ನಾವು ಇವರನ್ನ ನಂಬಿ ಅಥವಾ ಈ ಸರ್ಕಾರಗಳನ್ನ ನಂಬಿ ಅಥವಾ ತನಿಖೆಯನ್ನು ನಂಬಿ ಹೇಗೆ ಈ ಭ್ರಷ್ಟಾಚಾರ, ಅವರು ಇವತ್ತು ಭ್ರಷ್ಟಾಚಾರ ಆಗಿ ತಗೊಂಡಿರುವಂತದ್ದು ಇದೆ. ಇವತ್ತು ನ್ಯಾಯವಾದಿಗಳು ನ್ಯಾಯ ಕೊಡ್ಬೇಕಾದ್ರೆ ಇವತ್ತು ಲಂಚ ತೆಗೆದುಕೊಂಡಿರುವಂತ ಇನ್ಸಿಡೆಂಟ್ಗಳಿದೆ. ಅಂದ್ರೆ ಬೇಲಿನೇ ಎದ್ದು ಹೊಲ ಮೇದಾಗೆ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ಇದರಲ್ಲಿ ಏನ್ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಸಂಘಟನೆಯ ವತಿಯಿಂದ ಅಥವಾ ಒಬ್ಬ ಭಕ್ತನಾಗಿ, ಸರ್ಕಾರ ದೇವಸ್ಥಾನಗಳ ಕಾರ್ಯದಲ್ಲಿ, ದೇವಸ್ಥಾನದ ವ್ಯವಸ್ಥಾಪನೆಯಲ್ಲಿ ಯಾವುದೇ ಹಸ್ತಕ್ಷೇಪವನ್ನ ಮಾಡಬಾರ್ದು, ಭಕ್ತರ ಕೈಗೆ ದೇವಸ್ಥಾನಗಳನ್ನ ಒಪ್ಪಿಸಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತೇವೆ. ನಾವು ಕಶ್ಯಪ್ ನಂದನ್ ಅವರಿಗೆ ಒಂದು ಪ್ರಶ್ನೆಯನ್ನು ಮಾಡ್ತೇನೆ. ಅವರಿಗೆ ಇವತ್ತು ಅನಿಸ್ತಾ ಇದೆ ಅವರಿಗೆ ಧಾರ್ಮಿಕ ಖಂಡಿತವಾಗಿ ಇವತ್ತು ಅವರಿಗೆ ಧಾರ್ಮಿಕ ಭಾವನೆಗೆ ಧಕ್ಕೆ ಬಂದಿದೆ ಅಂತ ಹೇಳಿ ತುಂಬಾ ಖೇದ ಅನಿಸ್ತಾ ಇದೆ. ಕಶ್ಯಪ್ ಅವರೇ, ಕಳೆದ ಕೆಲವು ದಿನಗಳ ಹಿಂದೆ ಪ್ರೊಫೆಸರ್ ಕೆ ಎಸ್ ಭಗವಾನ್ ಅವರು ಇದೇ ರಾಮನ ವಿರುದ್ಧವಾಗಿ ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ಕೊಟ್ಟರು. ನೀವು ಈಗ ಖೇದ ವ್ಯಕ್ತಪಡ್ತಿರುವಂತ ರಾಮನಿಗೆ, ನಿಮ್ಮ ರಾಮ ಶ್ರೀರಾಮನಿಗೆ ಹುಟ್ಟಿದವನಲ್ಲ ಅಂತ ಹೇಳಿದ್ರು. ಅದೇ ಪ್ರೊಫೆಸರ್ ಭಗವಾನ್ಗೆ ಸೆಕ್ಯೂರಿಟಿ ಕೊಟ್ಟಿರೋದು ನಿಮಗೆ ಧಾರ್ಮಿಕ ಭಾವನೆಗೆ ನಿಮ್ಮಂಗೆ ನಾವು ಮಕವಾಡ ಹಾಕೊಂಡ್ ತಿರ್ಗಲ್ಲ ಶರತ್ ಅವರೇ, ನಿಮ್ಮಂಗ್ ಮಕವಾಡ ಹಾಕೊಂಡ್ ತಿರುಗುದಿಲ್ಲ. ಹಗಲು ದರೋಡ ನಡೆದಿದೆ ಒಪ್ಕೊಳ್ಳಿ. 750 ದಿವಸದಲ್ಲಿ ನಿಮ್ಮ ಚೌಕಿದಾರರ ನೇತೃತ್ವದಲ್ಲಿ ಹಗಲು ದರೋಡೆ ನಡೆದಿದೆ. ಭಕ್ತರ ಭಾವನೆಗಳಿಗೆ ಧಕ್ಕೆ ತಂದಿ. ಪೂರ್ಣವಾಗಿ ಕೇಳಿ ಕಶ್ಯಪ್ ಅವರೇ, ನೀವು ಮಾತಾಡ್ಬೇಕಾದ್ರೆ ನಾವು ಡಿಸ್ಟರ್ಬ್ ಮಾಡಲಿಲ್ಲ. ಮಾತಾಡಿ ಶರತ್ ಸರ್. ಹೇಳ್ತಾ ಇದ್ದೇವೆ ಕಶ್ಯಪ್ ಅವರೇ, ನಿಮ್ಗೆ ಈ ರೀತಿಯ ಧಾರ್ಮಿಕ ಭಾವನೆಗೆ ಧಕ್ಕೆ ಬಂದ್ರೆ ಮೊನ್ನೆ ಹೇಳಿಕೆ ಕೊಟ್ಟಿದ್ದಾಯ್ತು, ಅದಕ್ಕೂ ಮುಂದೆ ಸಹ ಆ ರೀತಿಯ ಸರಣಿ ಹೇಳಿಕೆಗಳನ್ನು ಕೊಟ್ಟಿದ್ರಲ್ಲ ಭಗವಾನ್ ಅವರು, ಯಾಕೆ ಅರೆಸ್ಟ್ ಮಾಡ್ಲಿಲ್ಲ? ಅವಾಗ ನಿಮ್ ಧಾರ್ಮಿಕ ಭಾವನೆಗೆ ಧಕ್ಕೆ ಬರ್ಲಿಲ್ವಾ? ರಾಮ ಮಂದಿರ ನಿರ್ಮಾಣ ಮಾಡಬೇಕಾದ್ರೆ ಶರತ್ ಸರ್ ಪ್ಲೀಸ್, ಈಗ ಆಗಿರುವಂತಹ ಈ ಒಂದು ದೊಡ್ಡ ಭ್ರಷ್ಟಾಚಾರವನ್ನ ಇನ್ಯಾವುದೋ ಸಂಘಟನೆಗಳೊಂದಿಗೆ ಸಾಮ್ಯತೆ ಹೋಲಿಕೆ ಮಾಡಿ ಇಲ್ಲೇನೂ ಆಗಿಲ್ವೇನೋ ಅನ್ನುವಂಥ ಭಾವನೆಯನ್ನ ಮೂಡಿಸ್ತಾ ಇದ್ದೀರಾ. ಅದು ಈ ಹೋಲಿಕೆ, ಈ ಸಮರ್ಥನೆ ಸರಿ ಅಲ್ಲ. ಭಗವಾನ್ ಹೇಳುವಂತಹ ತತ್ವ ಸಿದ್ಧಾಂತಗಳ ವೈರುಧ್ಯದ ಹೇಳಿಕೆಗಳಿಗೂ ರಾಮ ಮಂದಿರದಲ್ಲಿ ಆದಂತಹ ಅವ್ಯವಹಾರಕ್ಕೂ ತುಂಬಾ ವ್ಯತ್ಯಾಸ ಇದೆ. ಒಬ್ಬ ವ್ಯಕ್ತಿ ಇಂಡಿವಿಜುವಲ್ ಆಗಿ ಕೊಟ್ಟಂತಹ ಸ್ಟೇಟ್ಮೆಂಟ್ಗೂ ಲಕ್ಷಾಂತರ ಕೋಟ್ಯಂತರ ಭಕ್ತರ ದೇಣಿಗೆಯಲ್ಲಿ ಕಟ್ಟಿದಂತಹ ರಾಮ ಮಂದಿರಕ್ಕೂ ಬಹಳ ವ್ಯತ್ಯಾಸ ಇದೆ ಸರ್. ಒಬ್ರಿಬ್ರಲ್ಲ. ನಾವು ಹೇಳ್ತಾ ಇರೋ ತಾತ್ಪರ್ಯ ಎಷ್ಟಿದೆ ಇದ್ರಲ್ಲಿ ಏನು ಅಂತ ಹೇಳಿದ್ರೆ, ಯಾರೇ ಸಹ ರಾಮನಿಗಿರ್ಬೋದು, ರಾಮನ ದೇವಸ್ಥಾನದಲ್ಲಿರ್ಬೋದು, ಯಾವುದೇ ನಮ್ಮ ಧಾರ್ಮಿಕ ಆಚರಣೆಗಳಿಗೆ ಅಡಚಣೆಗಳು ತಂದಾಗ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಾಗ ನಮಗೆ ಧಾರ್ಮಿಕ ಭಾವನೆಗೆ ಯಾಕೆ ಈ ವಿಚಾರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಶರತ್ ಅವ್ರೆ? ಯಾಕೆ ಈ ಪ್ರಶ್ನೆನ ಜನಸಾಮಾನ್ಯರು ಕೇಳ್ತಾರೆ ಅಂದ್ರೆ, ಇವರು ರಾಮ ಮಂದಿರದ ಮೇಲೆ ರಾಜಕೀಯ ಮಾಡಿದವರು,
ಹಿಂದೂಗಳ ಧರ್ಮ ರಕ್ಷಣೆಗೆ ಅಂತ ಇರೋರು ನಾವೊಬ್ಬರೇ. ಹಿಂದೂಗಳು ಅಪಾಯದಲ್ಲಿದ್ದಾರೆ, ನಾವಿಲ್ಲದಿದ್ದರೆ ಹಿಂದೂಗಳ ಕತೆ ಏನಾಗೋಗುತ್ತೇನೋ, ಇದೊಂದು ಮುಸ್ಲಿಂ ರಾಷ್ಟ್ರ ಆಗುತ್ತೇನೋ, ನಾವಿರುವುದಕ್ಕೆ ಹಿಂದೂಗಳು ಸುರಕ್ಷಿತವಾಗಿದ್ದಾರೆ. ರಾಮ ಮಂದಿರ, ಒಂದ್ ನಿಮಿಷ ಸರ್, ಡೋಂಟ್ ಇಂಟರಪ್ಟ್. ರಾಮ ಮಂದಿರ ನಿರ್ಮಾಣ ಆಗಿರೋದೇ ನಮ್ಮಿಂದ, ನಾವಿಲ್ಲದಿದ್ದರೆ ರಾಮಲಲ್ಲ ಬರ್ತಿರ್ಲಿಲ್ಲ ಅಂತ ಇವರು ಕ್ಲೇಮ್ ಮಾಡಿದವರು ಸರ್. ಇವರು ಮೈಲೇಜ್ ತಗೊಂಡವರು ಸರ್. ಹಾಗಾಗಿನೇ ನೀವು ಕ್ಲೇಮು ಕ್ರೆಡಿಟ್ ತಗೊಂಡವರು ಇವತ್ತು ಈ ವಿಚಾರದಲ್ಲಿ ಮಾತಾಡಲ್ಲ ಅಂತಂದ್ರೆ ನೀನ್ ಯಾಕೆ ಅದು ಮಾತಾಡಿಲ್ಲ, ನೀನ್ ಯಾಕೆ ಇದು ಮಾತಾಡಿಲ್ಲ ಅಂದ್ರೆ ಅದು ಜಸ್ಟಿಫಿಕೇಶನ್ ಅಲ್ಲ. ನಾವು ಕೇಂದ್ರ ಸರ್ಕಾರಕ್ಕೂ ಮನವಿ ಮಾಡ್ತಾ ಇದ್ದೇವೆ ಮೇಡಮ್. ಇದ್ರಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ, ಯೋಗಿ ಆದಿತ್ಯನಾಥ್ ಮನವಿ ಮಾಡ್ತಾ ಇದ್ದೇವೆ. ಸೂಕ್ತ ತನಿಖೆಯನ್ನು ಮಾಡಿ ಈಗ ಅಬ್ದುಲ್ ರಜಾಕ್ ಅವರು ಹೇಳಿದ ಹಾಗೆ ಹಿಂದೆ ಆನೆ ಈಗ ತನಿಖೆ ವಿಚಾರದಲ್ಲಿ ಸರ್ ಬಹಳಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನೇ ಅಂದ್ರೆ ನಿಮಗೂ ಗೊತ್ತಿದೆ ಶರತ್ ಅವರೇ, ಯಾವುದೇ ಒಂದು ದೊಡ್ಡ ಉದಾಹರಣೆಗೆ ಒಂದು ಲಿಂಕ್ ಮಾಡ್ಬಿಡ್ತೀನಿ. ಈ ಒಂದು ಇದಾಯ್ತಲ್ಲ RCB ಮ್ಯಾಚ್ ಆದಾಗ ಸರ್ ಕಾಲ್ ತುಳಿತ ಇದ್ದಾಗ ಸಣ್ಣ ಪುಟ್ಟ ಅಧಿಕಾರಿಗಳನ್ನ ಇವರು ಅಮಾನತು ಮಾಡ್ಬಿಟ್ರು. ಆದ್ರೆ ಯಾರು ರಾಜಕಾರಣಿಗಳು ಇದು ಹೊಣೆ ಹೊತ್ಕೊಳ್ಳಿಲ್ಲ. ಆವಾಗ್ಲೂ ನಾವು ಪ್ರಶ್ನೆ ಮಾಡಿದ್ವಿ, ಸಣ್ಣ ಪುಟ್ಟದವ್ರನ್ನ ನೀವು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿ ನೀವು ಬಚಾವಾದ್ರಲ್ಲ ಅಂತ ಅವತ್ತು ಕೇಳಿದ್ವಿ. ಇವತ್ತು ಅದನ್ನೇ ರಾಮ ಮಂದಿರದಲ್ಲಿ ಕೇಳ್ತಾ ಇರೋದು. ಒಬ್ಬ ಡ್ರೈವರು, ಒಬ್ಬ ದುಡ್ಡು ಎಣ್ಸೋನ್ ಮೇಲೆ ನೀವು ಆರೋಪ ಹೊರಿಸ್ಬಿಟ್ಟು ದೊಡ್ಡ ಟ್ರಸ್ಟಿ ಮೆಂಬರ್ಸ್ ಅನ್ನ ನೀವು ಓಡೋಗೋದಕ್ಕೆ ರಾಜೀನಾಮೆ ಮಾಡಿ ಓಡೋಗೋದಕ್ಕೆ ಬಿಟ್ಟಿದ್ದೀರಿ. ಈಗ ಇನ್ವೆಸ್ಟಿಗೇಷನ್ ಅಂತ ಅವ್ರನ್ನ ಇನ್ನೂ ಕೂಡ ಅವ್ರ ಮೇಲೆ FIR ಹಾಕಿಲ್ಲ. ಇದು ತಪ್ಪಲ್ವಾ? ಯಾಕೆ ನೀವು ಅವ್ರ ಜೊತೆಗೆ ಆಪ್ತರು ಅನ್ನೋ ಕಾರಣಕ್ಕ ಅಂತ ಪ್ರಶ್ನೆಗಳು ಎದ್ದಿದೆ ಸರ್.